ಅವ್ರು ಒ ಪಿ ಡಿಲಿ ಇದ್ದಾರಾ ಕರೀರಪ್ಪ ಒಂಚೂರು. ಏನಿಲ್ಲ, ಹಾಗೆ ಗೌರ್ಮೆಂಟ್ ಡಾಕ್ಟರ್ ಬಗ್ಗೆ ನಮ್ಗೆ ಒಳ್ಳೆ ಗೌರವ ಇದೆ. ಯಾರೋ ಲಂಚ್ ಐನೂರು ಜನ ಬರ್ತಾರೆ. ಜಾಸ್ತಿ ಯಾವ ಕಾಯಿಲೆ ಬರ್ತಾರೆ? ಹೊಟ್ಟೆ ನೋವೇನು ಬರುತ್ತೆ? ಜ್ವರ ಮಾಮೂಲಿ ಡಾಕ್ಟ್ರ್ ಏನೋ ನಮಸ್ಕಾರ, ರವಿಕೃಷ್ಣ ರೆಡ್ಡಿ ಅಂತ. ಯಾವ ಊರವರು? ಕಡೂರವರು. ಎಲ್ಲಿ ಓದಿದ್ರಿ? ಯಾವ ಕಾಲೇಜು? ಕಿಮ್ಸಲ್ಲಿ. ವೆರಿ ಗುಡ್, ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದ್ದಂಗಿದೆ. ಆದರೆ ಇಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಯಾರಿಲ್ಲ. ನೀವು ಕಾಂಟ್ರಾಕ್ಟ್ ಬೇಸಿಸಲ್ಲಿ? ಹೌದು, ಆದರೂ ನೀವೇ ಹೆಡ್ ಇಲ್ಲಿಗೆ? ಅವ್ರು ಬಂದಿಲ್ಲ? ಈಗ ಸದ್ಯಕ್ಕೆ ಇಲ್ಲಿ ಆಸ್ಪತ್ರೆಯಲ್ಲಿ ಕಾಯಿಲೆಗಳ ವಿಚಾರ ಎಲ್ಲ ತೊಡೋದು ನೀವೇನೆ? MBBS ಅದು MD ಮಾಡಿದ್ದೀರಾ ಅಥವಾ MBBS? ಮಾಡಿದ್ದಾರೆ. ಯಾವ ಕಾಲೇಜಲ್ಲಿ ಬರ್ತಿರೋದು ಅವರು? ಒಬ್ಬ BMC, ಇನ್ನೊಬ್ರು ಮೊನ್ನೆ ಒಂದು ಫಿಟ್ನೆಸ್ ಇಲ್ಲಿ ಪೋಸ್ಟ್ ಇರಲಿಲ್ಲ, ಮೊದಲು ಫಿಸಿಷಿಯನ್ ಪೋಸ್ಟ್ ಇರಲಿಲ್ಲ. ಇಲ್ಲಿ ಪೋಸ್ಟ್ BMCಲಿ ಪೋಸ್ಟ್ ಗ್ರಾಡ್ ಮಾಡ್ತಿದ್ದಾರೆ. MBBS ಮುಗಿಸ್ಕೊಂಡು ಟ್ರೈನಿಂಗ್ ಬಂದಿರೋದು. ಅವ್ರು PG ಬರ್ತಿದ್ದಾರೆ. ನೀಟ್ ಬರ್ತಿದ್ದಾರೆ. ಹಾಗೆ ಫಸ್ಟ್ ಟೈಮ್ ಆಗಿತ್ತು ಅವ್ರದ್ದು ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿ. ಸೊ ಈಗ ಅದೇ ಒಂದು ಸಮಸ್ಯೆಗಳಿದೆ ಅಂತ ಇದ್ರು, ಅದೇನೋ ಬ್ಲಡ್ ಟೆಸ್ಟು ಅದೆಲ್ಲ ಮಿಷನ್ ಹಾಳಾಗಿದೆ. ಅದು ಒಂದೇ ನೀವು ಇವ್ರಿಗೆ ಏನು ಉಪಯೋಗ ಇಲ್ಲ ಮಲ್ಲಿಕಾರ್ಜುನ್. DHOಗೆ ಮಾತಾಡಿ, DHOಗೆ ಮತ್ತೆ PHOಗೆ ಮಾತಾಡಿ, ಬೇರೆ ಕಡೆ ಡ್ಯೂಟಿ ಇದೆಯಾ ಅಥವಾ ನಿಮ್ಗೆ ಇರೋದಷ್ಟೇನಾ ಕೆಲಸ? ಬೇರೆ ಕಡೆ ಕೆಲಸ ಇದೆಯಾ ಅಥವಾ ನೀವು 1 ಗಂಟೆಗೆ ಹೋಗ್ಬಿಡ್ತಾರೆ? ಯಾವತ್ತೋ ಒಂದು ದಿವಸ ಹೋಗೋದು. ಬುಧವಾರ ಒಂದೇ ಹೋಗ್ತೀವಿ, ಯಾಕಂದ್ರೆ ಬುಧವಾರ ಬೀಡ್ ಇಟ್ಟಿರುತ್ತೆ. ಪ್ರತಿ ಬುಧವಾರ ಬೀಡ್ ಇಟ್ಟಿಲ್ಲ. ಸಬ್ ಸೆಂಟ್ರಿಗೆ ಇನ್ನೊಂದು ಈಗ ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ಕೊಡ್ತಿದ್ದೀವಿ, HPV ಗರ್ಭಗಂಟಲು. ಎಷ್ಟೋ ಜನ ಪೇರೆಂಟ್ಸ್ ರೆಫ್ಯೂಸ್ ಮಾಡ್ತಾರೆ. ಹಾಕ್ಸ್ತೀವಿ. ಈಗ 3 ಜನ ಇಲ್ಲೇ ಬಂದು ಹಾಕ್ತೇವೆ, 3 ಜನ ಬಿದ್ದುಬಿಟ್ರು. ಅಲ್ಲೇ ಹಾಕ್ಬೇಕಾಯ್ತು, ಇಲ್ಲೇ ಖರ್ಚು ಹಾಕ್ತೆ, 3 ಜನ ಹಿಡ್ಕೊಂಡೆ ಬಿದ್ಬಿಟ್ರು, ಬಿದ್ಬಿಟ್ರು. ಎಷ್ಟೋ ಜನ ಇಂಜೆಕ್ಷನ್ ಹಾಸ್ಕೊಂತಿಲ್ಲ. ಈಗ ಬೇಡ, ಮಕ್ಕಳಾಗಲ್ಲ, ಮುಂದೆ ಫ್ಯೂಚರ್ಗೆ ಇದು ಮಾಡ್ತಾರೆ. ಆಕ್ಚುಲಿ ಇದು ಗರ್ಭಕೋಶ ತಡೆಗಟ್ಟಕ್ಕೆ ಇದು ಮಾಡ್ತಾರೆ ಕ್ಯಾನ್ಸರ್ದು. ಬಟ್ ಎಷ್ಟೋ ಜನ ಮೊನ್ನೆ ಬಂದು ಹೋಗ್ಬಿಟ್ಟು ಹತ್ತಿರೋದು 4,000 ರೂಪಾಯಿ ಇತ್ತು. ಸೊ ಔಟ್ ಆಫ್ ಸ್ಟೇಟ್ ಅಲ್ಲಿ ಯಾವ ವಯಸ್ಸಿನವ್ರು ಹಾಕ್ಸ್ಕೋಬೇಕು ಅದನ್ನ? HPV ಬಿಲೋ 15 ಇಯರ್ಸ್ ಒಳಗೆ. 14 ಇಯರ್ಸ್ ಅಂದ್ರೆ 15 ವರ್ಷ ದಾಟಬಾರ್ದು. 15 ವರ್ಷ ದಾಟಬಾರ್ದು. ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮಾತ್ರ. ಹೆಣ್ಮಕ್ಳಿಗೆ ಅವ್ರು ಎಷ್ಟೋ ಜನ ರೆಫ್ಯೂಸ್ ಮಾಡ್ತಾರೆ. ಮುಂದೆ ಫ್ಯೂಚರ್ ಹಿಂಗೆ ಇದಾಗಲ್ಲ. ಸುಳ್ಳು ತಾನೆ? ಸುಳ್ಳು. ಅವ್ರು 50 ಇಯರ್ಸ್ ಬ್ಯಾಕ್ ಅಮೆರಿಕ ಇವೆ ಎಲ್ಲ ಕಡೆ ಇದಾಗಿದೆ. ಅದು ಹಾಕ್ತಿರೋ 4,000 ರೂಪಾಯಿ ಇರ್ತದೆ ವ್ಯಾಕ್ಸಿನ್ ಒಂದು ಅಷ್ಟಿಗೆ. ಅದು 2 ಹಾಕ್ಬೇಕು. ನಮ್ಮ ಮಕ್ಕಳಿಗೆಲ್ಲ ನಾವು ಹಾಕ್ಸಿಲ್ಲ, ಫ್ರೀ ಕೊಡ್ತಿದ್ದೀರ ಈಗ. ಅವಾಗ ಇರಲಿಲ್ಲ ಸರ್, ಅವಾಗ ಪ್ರೈವೇಟ್ ಅಲ್ಲಿ ಇತ್ತು. ಯಾರಿಗೂ ಸುಧಾಮೂರ್ತಿ MLC ರಾಜ್ಯಸಭಾ ಇಲ್ಲ, ಅವರು ಸೆಷನ್ ಇದು ಮಾಡಿ ಈಗ ಮಾಡಿದಾಗಿದೆ. ಅವರು ಫೌಂಡೇಶನ್ ಸ್ವಲ್ಪ ಅದಕ್ಕೆ ಜಾಗೃತಿ ಮೂಡಿಸಿ ಮಾಡಿ. ಅದಕ್ಕೆ ಇವ್ರು ಕೇಳೋದಲ್ಲ, ಈಗ ಅವರು ಕಾಂಟ್ರಾಕ್ಟ್ ಅವರೇನೋ ಪಾಪ ಅಲ್ಲಿ ಬಂದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಡಾಕ್ಟ್ರುಗಳು ಸುಲಭ ಅಲ್ಲ. ಗೌರ್ಮೆಂಟ್ ಡಾಕ್ಟ್ರು ಬರುವಂಥವ್ರು ಯಾರೋ ಕೆಲವರಷ್ಟೇ ಕಂಡ್ರು. ಡಾಕ್ಟ್ರ್ ಒಂದು ನಿಮಿಷ, ಗೌರ್ಮೆಂಟ್ ಡಾಕ್ಟ್ರುಗಳು ಏನೋ ತಿನ್ಬೇಕಂತ ಬರೋದು ತುಂಬ ಕಡಿಮೆ. ಮಿಕ್ಕವರೆಲ್ಲ ಸೇವೆ ಮಾಡಬೇಕು ಅಂತ ಬರೋದು. ಅವರಿಗೆ ವಸತಿ ಇರುತ್ತೆ. ಹಾಗಾಗಿ ಅಡ್ಮಿನಿಸ್ಟ್ರೇಟಿವ್ ಇರ್ತಾರಲ್ಲ, ನೀವೇನೇ ಪ್ರಶ್ನೆ ಮಾಡೋದಿದ್ರು ಅಡ್ಮಿನಿಸ್ಟ್ರೇಟಿವ್, ವಿಶೇಷವಾಗಿ DHO ಅಡ್ಮಿನಿಸ್ಟ್ರೇಟಿವ್ ಪೋಸ್ಟಲ್ಲಿ ಇರೋರು ಅವ್ರಿಗೆ ಕೇಳಬೇಕು. ಅವ್ರಿಗೆ ಕೇಳಿ ಇವ್ರು ಪಾಪ ಬರೋ ಪೇಷಂಟ್ಸ್ ನೋಡಿದ್ರೆ ಸಾಕಾಗುತ್ತೆ. ಎಷ್ಟೋ ಊರಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂದ್ರೆ ಬಡವ್ರು ಬದುಕಲ್ಲ. ದುಡ್ಡಿರೋರು ಪ್ರೈವೇಟ್ಗೆ ಹೋಗ್ತಾರೆ. ಬಡವ್ರು ಅಷ್ಟು ಕಾಪಾಡ್ಕೊಂಡಿರೋದು ಇವರೇನೆ. ಇವರಲ್ಲೇ ಕೆಲವೊಂದು ಸರಿ ಕಳ್ಳರು ಆಗ್ಲೇ ಹೇಳಿದಂಗೆ ಅವರು ಯಾರಿಗೂ ದುಡ್ಡು ಕೊಟ್ರೆ ಗೌರ್ಮೆಂಟ್ ಹಾಸ್ಪಿಟಲ್, ಮೆಗಾನ್ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ನಾವು ಒಂದು ಅಭಿಯಾನ ಮಾಡಿದ್ವಿ 10 ವರ್ಷದಿಂದ ಸರಿಯಾಗಿ 2016ರಲ್ಲಿ. ಗಂಡು ಮಗು ತೋರಿಸ್ಬೇಕು, ಮುಖ ತೋರಿಸ್ಬೇಕು ಅಂದ್ರೆ 750 ರೂಪಾಯಿ. ಹೆಣ್ಣು ಮಗು ಆಗಿದ್ರೆ 500 ರೂಪಾಯಿ ತೋರಿಸ್ತಾ ಇದ್ರು ಅಪ್ಪನಿಗೆ ಅಂತ ಹಲ್ಕಾಗಳು. ಅವತ್ತೆಲ್ಲ ಮಾಡಿ ದೊಡ್ಡ ಸಭೆ ಮಾಡಿಸಿದೆಲ್ಲ ಮಾಡಿದ್ವು. ಅದಕ್ಕೆಲ್ಲ ಇದ್ದಾರೆ, ಬಹಳ ಕಡಿಮೆ ಮಾಡಿ ಡಾಕ್ಟ್ರೆ, ಒಳ್ಳೇದಾಗಿ. ನೀವೇನು PGಗೆ ಹೋಗ್ಲಿಲ್ವಾ? ಸಪ್ರೇಟ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತೀರಾ? ಕ್ಲಿನಿಕ್ ಊರಲ್ಲಿ
ಯಾವ ಊರಲ್ಲಿ ಮಲ್ಲೇಶ್ವರ ದೇವಸ್ಥಾನ ಇದೆ. ಮಾಡಿ ಮಾಡಿ ಕಾನೂನು ಬಾಧ್ಯವಾಗಿ ಏನ್ ಮಾಡ್ಬೋದೋ ಮಾಡಿ. ಆಮೇಲೆ ಸೇವೆನ ತೃಪ್ತಿ ನೋಡಿ ಅಷ್ಟೇ. ಆಸೆ 80 ಮತ್ತೆ ಕೇಳಿ ಸರ್. ಸಾವಿರಾರು ಜನ ಈಗೇನು ಹೊಸದಾಗಿ ಬರೋರಿಗೆ ಆಗಿಲ್ಲ ಆಗಿಲ್ಲ. ಈಗ ಇಮಿಡಿಯೇಟ್ ಬಂದ ತಕ್ಷಣ ಕೊಟ್ಬಿಡ್ತೀವಿ ಅಂತಿದ್ದಾರೆ. ಆಗಿಲ್ಲ ತುಂಬಾ ಕಡಿಮೆ ಸಂಬಳ. ಅವರು ಆಗ್ತಾನೆ ಇಲ್ಲ ಆಗ್ಬೋದು ಅಂತ ಹೇಳಿ ಆಗ್ಲಿ, ಒಳ್ಳೇದಾಗ್ಲಿ. ನಿಮ್ಗೆ ಏನಿಲ್ಲ ಮಿನಿಮಮ್ 2 ಲಕ್ಷ ಸಂಬಳ ಕೊಡ್ಬೇಕು. ಆಗುತ್ತೆ, ನಾವು ಮಾಡ್ತೀವಿ. ಔಷಧಿಗಳೆಲ್ಲ ಬರ್ತಾ ಇದೆಯಾ? ಸ್ಟಾಕು ಪರವಾಗಿಲ್ಲ. ಆಂಟಿವೆನಮ್ ಎಲ್ಲ ಬರ್ತಾ ಇದೆಯಾ? ಆಂಟಿವೆನಮ್ ಯಾವ ಕಡೆ ಅವೈಲೇಬಲ್ ಇದೆಯಾ? ಎಲ್ಲ ಇದೆ. ಬಟ್ ನಮ್ದು ಏನೋ ಸರ್ ಇದು ಔಟ್ ಆಫ್ ಬೇರೆ ಕಡೆ ನಮ್ಮ ಹತ್ರ ಎಲ್ಲ ಇದೆ. ಇದೆ. ಬೇರೆ ಡಿಸ್ಟಿಕ್ ಹಾಕ್ತಿದ್ವಿ ನಾವು. ASB ಆಗಲಿ ARV ಆಗಲಿ ನಮ್ದು ರ್ಯಾಬಿಸ್ ಎಲ್ಲ ಇದೆ. ಹೊಸ ಇಂಜೆಕ್ಷನ್ ಇದೆ. ರ್ಯಾಬಿಸ್ ಹೊಟ್ಟೆಗೆ ಕೊಡ್ತೀರಾ? ಇದು ಕೊಡ್ತೀರಾ? ಒಬ್ಬರಿಗೆ ಕೊಡೋದು ಹೊಟ್ಟೆಗಿಲ್ಲ, ಈಗ ಮುಗಿತಿ ಬೆಡ್ ಟೈಟ್ ಕೊಡಬೇಕು. ಮತ್ತೆ ರಿಗ್ ಅಂತ ಇದೆ, ಪುಸ್ತಕ ಎಲ್ಲಿ ಖರ್ಚು ಇರುತ್ತೆ, ಇನ್ಸೂರೆನ್ಸ್ ಅಲ್ಲೇ ಏನಾದ್ರು ರುಚಿಬೇಕು, ಅದು ಬಂದಿದೆ. ಅದಿಲ್ಲೂ ಮತ್ತೆ 1,000 ರೂಪಾಯಿ ಅದು ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೊಡ್ಬೇಕಂತ ಮಾತ್ರ ಮೊದಲು ರೈಟ್ಸ್ ಮಾಡಿದ್ರು. ಈಗ ತುಂಬಾ ಇದಾಯ್ತಲ್ಲ ಈಗ ಈಗ ಆಂಟಿವೆನಮ್ ನಾಗರಾವ್ಗೆ ಬೇರೆ, ವೈಪರ್ಗೆ ಬೇರೆ ಒಂದೇ ಇದೆ ನಿಮ್ಮ ಹತ್ರ ಇದೆ. ತುಂಬಾ ASV ಇಲ್ಲ ಅಂದ್ರೆ ಅದೇ ಆಕ್ಚುಲಿ ಅದು ಫಿಸಿಷಿಯನ್ಗಳು ಹಾಕಿ ನೋಡ್ಬೇಕು. ಯಾರೆಲ್ಲ ಗಾಡಿ ಕಲೆಕ್ಷನ್ ಹಾಕ್ಬೋದು ಅದೇ ನಾವು ಹಾಕಿ ಕಳಿಸ್ತೀವಿ. ನಾವು ಇಲ್ಲ ಹಂಗೆ ಇಲ್ಲ ಹಾಕಿ ಎಲ್ಲ ಕಳಿಸ್ತೀರಾ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಲ್ಲ ಅಂತ ತಾಲೂಕು ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬಟ್ ನಿಮ್ದು ಎಷ್ಟು ಗಂಟೆ ಒಳಗಡೆ ಇವರಲ್ಲಿ ಏನಾಗುತ್ತೆ ಅದು ನಾವೀಗ ಟ್ರೀಟ್ಮೆಂಟ್ ಫಸ್ಟ್ ಏಡ್ ಕೊಟ್ಬಿಟ್ಟು ಕಳಿಸ್ತೀವಿ. ASV ಹಾಕಿದ್ರೆ ಏನೋ ನೋ ಪ್ರಾಬ್ಲಮ್. ಅವ್ರಿಗೆ ನಿಮಿಟೇ ಬರಬೇಕು. ಅಲ್ಲ, ಮೊನ್ನೆ ಅಲ್ಲಿ ಯಾರೋ ಯಾವ ಊರಲ್ಲಿ ದುರ್ಗಪತಿ ಚನ್ನಪಟ್ಟಣದಲ್ಲಿ ಯಾರೋ ಈಗ ಆಂಟಿವೆನಮ್ ಕೊಡ್ತಿರೋದ್ರೆ ಟೆಟನಸ್ ಅದನ್ನ ಕೊಟ್ಟು ಮೊನ್ನೆ ಪೊಲೀಸ್ ಹೆಂಡತಿ ಗೊತ್ತಾಗ್ಬಿಟ್ರು. ಮೊನ್ನೆ ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಎಲ್ಲ SP ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ವಿ. ಹಳೆ SP ಆರ್ಡರ್ ಮಾಡಿ ಎಲ್ಲರಿಗೂ ನಮಗೆ ಸರ್ಕ್ಯುಲರ್ ಕೊಟ್ಟು ಮಾಡಿದ್ದಾರೆ. ಬಟ್ ಅವ್ರು ಏನ್ ಮಾಡ್ತಾರೆ, ಒಬ್ರು ಏನ್ ಮಾಡಿ ಹಾಫ್ ಕಳಿಸ್ಬಿಡ್ತಾ ಎಲ್ಲ ನಾಟಿ ಔಷಧಿ ತರೋದು ಅಲ್ಲಿ ಮಾಡೋದು. ಇಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇನೆ ಸ್ಟೇಜ್ ಬರ್ತಾರೆ. ಬಟ್ ಒಬ್ಬರು ಸರಿಗೆ ಬರ್ತಷ್ಟು ನಮ್ಗೆ ಗೊತ್ತಿರಲ್ಲ. ಒಬ್ರಿಗೆ ಪಾಡಿಗೆ ಏನು ಫೇಲ್ ಇರ್ಬೋದು, EF ಇರ್ಬೋದು, ಅವೇನೋ ಆಗ್ಬೋದು ಟೈಮು. ಮತ್ತೆ ಅದು ಹಾವು ಯಾವ ಪ್ರಮಾಣದಲ್ಲಿ ಹೋಗಿದೆ ಅಂತ ಆ ಹಾವು ಬಹಳ ಜನ ಗೊತ್ತಿಲ್ಲ, ಸುಮ್ಮನೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾವು ಕಚ್ಚಿದ್ರು ಕೆಲವೊಬ್ರು ಸಾಯಲ್ಲ. ಯಾಕೆ ಅಂದ್ರೆ ಹಾವು ಆಗ್ತಾನೆ ಯಾವ್ದಾದ್ರು ಹಿಡಿದು ತಿಂದು ಮಾಡಿದ್ರೆ ವಿಷ ಎಲ್ಲ ಹೋಗ್ಬಿಟ್ಟಿರುತ್ತೆ. ವಿಷದ ಪ್ರಮಾಣ ಕಡಿಮೆ ಇರುತ್ತೆ. ಆ ಡೋಸು ನನ್ನಂತವನಿಗೆ ಒಂದು 10 ml ಸಾಯಿಸಿದ್ರೆ ನಿಮ್ಮನ್ನ 5 ml ಸಾಯಿಸುತ್ತೆ. ನನಗೆ 5 ml ಏನು ಸಾಯಿಸಲ್ಲ. ಹಾವು ಕಚ್ಚಿದ್ರು ಬದುಕೋದು ಯಾಕೆ ಅಂದ್ರೆ ಎಷ್ಟು ವಿಷದ ಪ್ರಮಾಣ ಹೋಗಿದೆ ಅಂತ. ಈ ತರಹದ ವೈದ್ಯ ಏನು ವಿಜ್ಞಾನವನ್ನ ನೀವು ಜನರಿಗೆ ಹೇಳ್ಬೋದು. ಅದ್ರ ಅದೃಷ್ಟ ಅಂತಲ್ಲ ಈಗ ಒಳಪಣ್ಣ ಕಚ್ಚೋರುತ್ತೆ, ಅದು ಗೊತ್ತಿರಲ್ಲ. ಕಚ್ಕೊಂತಾರೆ, ಅದು ಮಾರ್ಕ್ ಇರಲ್ಲ. ಸಡನ್ ಹಾಕಕ್ ಬರಲ್ಲ. ನಾವು ಹಾಕಿ ಅಂತ ನಮ್ಮ ನೋಡಿ ಗೊತ್ತಾಗ್ಬಿಡುತ್ತೆ, ಹೆಂಗ್ ಗೊತ್ತಾಗ್ಬಿಡುತ್ತೆ ಮಾರ್ಕ್ ಇರುತ್ತೆ, ಏನೂ ಇರಲ್ಲ. ಅವಾಗ ಏನ್ ಮಾಡ್ತೀವಿ, ಒಂದು ಅದಕ್ಕೆ ನೀವು ಅವರಿಗೆ ಫಸ್ಟ್ ತಗೊಬಂದ್ಬೇಕು. ಯಾವುದೇ ಆಗಲಿ CTBT ನೋಡ್ಬಿಟ್ಟು ಇದು ಮಾಡ್ತೀವಿ. ಹಾವು ಕಚ್ಚಿದಕ್ಕೆ ನೀವು ಟೆಟ್ನಸ್ ರ್ಯಾಂಟ್ಯಾಕ್ ಈ ಥರದ್ದು ಕೊಡ್ತೀರಾ? ಇಲ್ಲ ಏನು ಅದೇನಿಲ್ಲ. ಮೊನ್ನೆ ASV ಫೀಲ್ಡ್ ಹಾಕ್ಬೇಕು. ಬೇಕಾದ್ರೆ TT ಕೊಡ್ಬೋದು. ತುಂಬಾ ಪ್ರಮಾಣ ಕಚ್ಚಿದ್ರೆ TT ಬೇಕು, ಪೈನ್ ಹಾಕ್ಬೋದು. ಬಟ್ ಆಂಟಿವೆನಮ್ ಕೊಡ್ಲೇಬೇಕಲ್ವಾ? ಏನೇ ಸ್ಟೇಜು ಅದು ಅಂದ್ರೆ ಅದು ವಿಷನೇ ಹತ್ತಿಲ್ಲ ಅಂದ್ರೆ ಏನು ಸಮಸ್ಯೆ ಆಗಲ್ಲ ತಾನೆ ಆಂಟಿವೆನಮ್ ತಗೊಂಡ್ರೆ? ಅಲ್ಲ, ಅವು ಕಚ್ಚಿಲ್ಲ ಅಂದ್ರೂ ಇವಾಗ ಆಂಟಿವೆನಮ್ ಗೊತ್ತಿಲ್ಲ ನಮಗೆ. ಅಲ್ಲ, ಕೊಟ್ರೆ ಏನಾಗುತ್ತೆ? ಯಾವ ತರ ಅಷ್ಟೇ ಸಾಯಲ್ಲ. ಅಲ್ಲ, ಅದು ಯಾರೋ ಕೊಡ್ದಿರ ಒಂದು ಮಗು ಸತ್ತೋಗಿದೆ ಚನ್ನಪಟ್ಟಣದಲ್ಲಿ. ಈಗೆಲ್ಲ ಆಫೀಸ್ ಇದನ್ನ ಡಾಕ್ಟರ್ನ ಸಸ್ಪೆಂಡ್ ಮಾಡ್ಬೇಕಂತ ಎಲ್ಲ ಅವ್ರು ಕೋರ್ಟ್ಗೆಲ್ಲ ಹೋಗಿಲ್ಲ ಮಾಡಿದ್ದಾರೆ. ಅದಕ್ಕೆ ಅವ್ರು ಕೇಳ್ತಿದ್ದಾರೆ. ಅವರು ಟೆಟನಸ್ಸು ರ್ಯಾಂಟ್ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಆ ಮಗು 2 ದಿವಸ ಆಮೇಲೆ ಅದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಅದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂದ್ರೆ ಏನು ಹೇಳ್ತೀರ ಆಂಟಿವೆನಮ್ ಕೊಡ್ದಿರಾ? ಅವ್ರ ಹತ್ರ ಸ್ಟಾಕ್ ಇದೆಯೋ ಇಲ್ಲ ಗೊತ್ತಿಲ್ಲ. ಎಷ್ಟೋ ಕಡೆ ಸ್ಟಾಕ್ ಇಲ್ಲ. ನಿಮ್ಮಲ್ಲಿ ಇದೆ? ಸ್ಟಾಕ್ ಇಷ್ಟಿದೆ ಎಲ್ಲ. ನಮ್ದು ASV ರಿಗ್ ಮತ್ತೆ ಎಷ್ಟು ದಿವಸಕ್ಕೊಂದ್ಸಲ ಬರ್ತಾರೆ ಹಾವು ಕಚ್ಚಿದೆ ಅಂತ? ಬರ್ತಿತ್ತು, ಕಮ್ಮಿ ರೇಟ್ ಆಗ್ತಿದೆ. ಎಷ್ಟು ದಿವಸಕ್ಕೆ 1 ವಾರ 10 ದಿವಸಕ್ಕೆ ಸಾಮಾನ್ಯ ತಿಂಗಳು 2 ಜನ ಬರ್ತಾರಾ? ಫುಲ್ ಇರುತ್ತೆ. ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಬರ್ತಾರಲ್ಲ. ಒಂದು ಕೇಸ್ ಬಂದ್ರೆ ಒಂದು 2-3 ಸಲ ಬಂದ್ಬಿಡ್ತಾರೆ. ಇಲ್ಲಾಂದ್ರೆ ಬರೋದು ಇಲ್ಲ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಜಾಸ್ತಿ ಬರ್ತಾರೆ. ಮಳೆಗಾಲದಲ್ಲಿ ಜಾಸ್ತಿ ಕಚ್ಚೋದು ಇದು ಯಾವುದು ಮಂಡ್ಲ. ಯಾಕಂದ್ರೆ ಹೊಲದಲ್ಲೆಲ್ಲ ಓಡಾಡೋ ಮಂಡ್ಲ ಕಚ್ಚುತ್ತೆ. ಬೇಸಿಗೆನಲ್ಲಿ ಈ ನಾಗರಾಮ ಅವೆಲ್ಲ ಜಾಸ್ತಿ ಓಡಾಡ್ತಿರ್ತವೆ. ತುಂಬಾ ಕಡಿಮೆ. ಅನಿಮಲ್ ಬೈಟ್ ಜಾಸ್ತಿ ಇರುತ್ತೆ. ಸರಿ ಡಾಕ್ಟ್ರೆ, ಸಿಗೋಣ. SGLC-ನಾ? ಇದು ಹಾಸ್ಪಿಟಲ್ ಇದೆಯಾ? ಕಡೆ
ಅಲ್ಲ ಆಮೇಲೆ ಮಾತಾಡುವಂತೆ